ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ಲರಿಗೂ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಆದರದ ಸ್ವಾಗತ ಸುಸ್ವಾಗತ. ಗೈಸ್, ಈ ಒಂದು ಮ್ಯಾಚ್ನ ರಾಜಸ್ಥಾನ್ ರಾಯಲ್ಸ್ ಅವರು ಬರೋಬ್ಬರಿ 50 ರನ್ನಿಂದ ಗೆದ್ದಿದ್ದಾರೆ. ಈ ಮ್ಯಾಚಿಂದ ಸ್ಟಾರ್ಟಿಂಗಿಂದ ಮಾತಾಡೋದ್ರೆ ಈ ಮ್ಯಾಚ್ನ ಟಾಸ್ನ ಗೆದ್ದಂತಹ ಪಂಜಾಬ್ ಕಿಂಗ್ಸ್ನ ನಾಯಕನಾದಂತಹ ಶ್ರೇಯಸ್ ಅಯ್ಯರ್ ಅವರು ಬೌಲಿಂಗ್ನ ಚೂಸ್ ಮಾಡ್ಕೋತಾರೆ. ಡ್ಯೂಯೆಲ್ಲ ಬರುತ್ತೆ, ಆರಾಮ್ಸಾಗಿ ಚೇಸ್ ಮಾಡ್ತೀವಿ ಎಂದು ಸಹ ಆಮೇಲೆ ಟಾಸ್ ಗೆದ್ಮೇಲೆ ಮಾತಾಡಿಸ್ತಾರಲ್ಲ ಗುರು, ಅವಾಗ ಹೇಳ್ತಾರೆ. ಬಟ್ ಎಲ್ಲೂ ಚೇಸ್ ಕಾಣಲಿಲ್ಲ ಗುರು. ಗೈಸ್, ಇದು ಇವ್ರದ್ದು ಫಸ್ಟ್ ಸೋಲಾಗತ್ತೆ. 2 ಮ್ಯಾಚ್ ಕಂಟಿನ್ಯೂಸ್ ಆಗಿ ಗೆದ್ದಿದ್ರು, ಬಟ್ ಇವಾಗ ಸೋತಿದ್ದಾರೆ. ಗೆಲುವು ಸೋಲು ಮ್ಯಾಚಲ್ಲಿ ಕಾಮನ್ನೇ ಗುರು. ಇವತ್ತು ಗುರು ನಮ್ಮ ರಾಜಸ್ಥಾನ್ ರಾಯಲ್ಸ್ಗೆ ಓಪನಿಂಗ್ ಕ್ಲಿಕ್ಕೇ ಆಗ್ತಿರ್ಲಿಲ್ಲ, ಬಟ್ ಇವತ್ತು ಪರ್ಫೆಕ್ಟಾಗಿ ಕ್ಲಿಕ್ ಆಯಿತು. ಯಶಸ್ವಿ ಜೈಸ್ವಾಲ್ ಅವ್ರು ಚೆನ್ನಾಗಿ ಆಡಿದ್ರು, ನಮ್ಮ ಸಂಜು ಸ್ಯಾಮ್ಸನ್ ಅವ್ರು ಚೆನ್ನಾಗಿ ಆಡಿದ್ರು. ಯಶಸ್ವಿ ಜೈಸ್ವಾಲ್ ಅವರು ಸ್ಟಾರ್ಟಿಂಗ್ ಒಂಥರ ಕಾಣ್ತಿದ್ರು ಗುರು, ಟೈಮ್ ತಗೋತಿದ್ರು ಸೆಟ್ಲ್ ಆಗಕ್ಕೆ. ಆಮೇಲೆ ಸೆಟ್ಲ್ ಆದ್ಮೇಲೆ ಅವರು ಸಗದಾಗ ಆಡಿದ್ರು ಗುರು. 67 ರನ್ ಹೊಡೆದಿದ್ದಾರೆ ಗುರು 45 ಬಾಲ್ಗೆ, 3 4 ಮತ್ತೆ ಬರೋಬ್ಬರಿ 5 6. ಸ್ಟ್ರೈಕ್ ರೇಟ್ ನೋಡಿ ಗುರು 148.89. ಆಮೇಲೆ ಸಂಜು ಸ್ಯಾಮ್ಸನ್, ರಿಯಾನ್ ಪರಾಗೋರ್ ಸಹ ಸಗದಾಗ ಆಡಿದ್ರು. ಸಂಜು ಸ್ಯಾಮ್ಸನ್ ಅವ್ರು 38 ರನ್ನು, ರಿಯಾನ್ ಪರಾಗೋರ್ ಒಂದು 43 ರನ್, ನಿತೀಶ್ ರಾಣಾ ಅವರು ಒಂದು 12 ರನ್. ಮಾರ್ಕೋ ಆನ್ಸನ್ ಅವ್ರ ಬೌಲಿಂಗ್ ಅಲ್ಲಿ ಹೊಡಿಯಕ್ಕೆ ಹೋಗಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ರಿಯಾನ್ ಪರಾಗೋ ಮತ್ತೆ ಶಿಮ್ರಾನ್ ಹೆಟ್ಮೇರ್ ಆಡುವಾಗ ಗುರು ಹೊಡಿಯಕ್ಕೆ ಹೋಗ್ತಾರೆ, ಮಿಸ್ ಮಾಡ್ತಾ ಇರ್ತಾರೆ. ಹೇಳ್ತಾ ಇರ್ತಾರೆ ನೋಡ್ಕೊಂಡು ಆಡಪ್ಪ ರಿಯಾನ್ ಪರಾಗ್ ಅಂತ. ಶಿಮ್ರಾನ್ ಹೆಟ್ಮೇರ್ ಆದ್ರೂ ಮಿಸ್ ಮಾಡ್ತಾನೆ ಇರ್ತಾರೆ. ಆದ್ರೂ ಇಲ್ಲ ಗುರು, 43 ರನ್ ಹೊಡೆದಿದ್ದಾರೆ ಗುರು 25 ಬಾಲ್ಗೆ. ಇನ್ನು ಗುರು ಶಿಮ್ರಾನ್ ಹೆಟ್ಮೇರ್ ಅವ್ರು ಗೊತ್ತಲ್ಲ, ಕ್ವಿಕ್ ಫೈರ್ ಆಡಿದ್ದಾರೆ. 12 ಬಾಲ್ಗೆ 20 ರನ್. ಧ್ರುವ್ ಜುರೇಲ್ ಅವ್ರು ಕೊನೆಯಲ್ಲಿ ಒಂದು 5 ಬಾಲ್ 13 ರನ್ ಹೊಡೆದಿ ಕಾಂಟ್ರಿಬ್ಯೂಷನ್ ಕೊಟ್ಟರು ಗುರು. ಇನ್ನು ನಮ್ದು ಪಂಜಾಬ್ ಕಿಂಗ್ಸ್ ಚೇಸಿಂಗ್ ಬಗ್ಗೆ ಮಾತಾಡಿದ್ದಾರೆ. ಸ್ಟಾರ್ಟಿಂಗ್ಗೆ ಗುರು ಪ್ರಿಯಾಂಶ್ ಆರ್ಯ ಫಸ್ಟ್ ಬಾಲೇ ಔಟ್ ಆಗಿಬಿಡುತ್ತಾರೆ. ಜೋಫ್ರಾ ಆರ್ಚರ್ದು ವಿಕೆಟ್ ಲೆಂತ್ ಇಟ್ಟಿರ್ತಾರೆ. ನಮ್ಮ ಶ್ರೇಯಸ್ ಅಯ್ಯರ್ ಅವರು 2 4 ಹೊಡೆದಿರ್ತಾರೆ ಗುರು. ಅದು ಏರಿಕ್ ವಿಕೆಟ್ ಎಕ್ಸ್ಪೋಸ್ ಮಾಡಿ ಹೊಡಿಯೋಕೆ ಹೋದ್ರು ಜೋಫ್ರಾ ಆರ್ಚರ್ಗೆ ಗೊತ್ತಾಗಿಲ್ಲ. ಯಾಕಂದರೆ ರಾ ಪೇಸ್ ಇರೋದು ಗುರು, ಒಂದು ಚೂರು ಮಿಸ್ ಆದರೆ ಅಡ್ಜಸ್ಟ್ ಮಾಡೋಕ್ಕೆ ಟೈಮ್ ಇರಲ್ಲ. ಇದೊಂದು ಚೂರು ನೋಡ್ಕೊಂಡು ಆಡಿದರೆ ಆಗ್ತಿತ್ತು ಅಂತ ಅನ್ಸುತ್ತೆ. ಏನೋ ಮಾಡೋಕ್ಕಾಗಲ್ಲ, ವಿಕೆಟ್ ಹೋಗುತ್ತೆ ಗುರು ಒಂದೇ ಓವರಲ್ಲಿ. ಆಮೇಲೆ ನಮ್ಮ ಮಾರ್ಕಸ್ ಸ್ಟೋನಿಸ್ ಅವ್ರ ವಿಕೆಟ್ನ ಸಂದೀಪ್ ಶರ್ಮಾ ಅವ್ರು ತಗೋತಾರೆ. 1 ರನ್ ಹೊಡಿತಾರೆ ಗುರು 7 ಬಾಲ್ ತಗೊಂಡು. ಇನ್ನು ಗುರು ನಮ್ಮ ಪ್ರಭ್ಸಿಮ್ರನ್ ಸಿಂಗು ಒಂದು ರೇಂಜಿಗೆ ಒಂದು 17 ರನ್ ಹೊಡಿತಾರೆ ಗುರು. ಕುಮಾರ್ ಕಾರ್ತಿಕೇಯ ಅವ್ರ ಬೌಲಿಂಗಲ್ಲಿ ಹೊಡಿಯಕ್ಕೆ ಹೋಗಿ ಔಟ್ ಆಗ್ತಾರೆ. ಒನಿಂದು ಅಸರಂಗ ಅವರ ಕ್ಯಾಚ್ ಚೆನ್ನಾಗಿ ಇಟ್ಕೋತಾರೆ. ಇನ್ನೂ ನಮ್ಮ ಪಂಜಾಬ್ ಕಿಂಗ್ಸ್ಗೆ ಚೆನ್ನಾಗಿ ಆಡೋದು ಗುರು, ಒಂಥರ ಹೋಪ್ ಕೊಟ್ಟಿದ್ದು ನೆಹಲ್ ವಧೇರಾ ಮತ್ತೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರಿಗೂ. ಇವರಿಬ್ರು ಇದ್ದಾಗ ಆರಾಮ್ಸಾಗಿ ಮ್ಯಾಚ್ ಗೆಲ್ಲಿಸ್ಬಿಡ್ತಾರೆ ಅಂತ ಅನ್ನಿಸ್ತಿತ್ತು. ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಅಂತ ಇವತ್ತು ಫುಲ್ ಪಂಪ್ಟಪ್ ಆಗಿ ಒಳ್ಳೆ ಜೋಶಲ್ಲಿ ಇದ್ರು ಅವರು. ನೋಡಿದ್ರೆ ಇವರೇನಾದ್ರು ಮ್ಯಾಚ್ ಮುಗಿಸ್ತಾರ ಅನ್ನಂಗೆ ಕಾಣ್ತಾ ಇತ್ತು. ಇನ್ನು ನೆಹಲ್ ವಧೇರಾ ಅವರು ಸರಿಯಾಗಿ ಹೊಡಿತಿದ್ರು, 6ಗಳು ಸಖತ್ತಾಗಿ ಹೊಡೆದ್ರು ಅವರು ನಮ್ಮ ನೆಹಲ್ ವಧೇರಾ ಅವರು. ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಅಷ್ಟೇ ಚೆನ್ನಾಗಿ ಕಾಣ್ತಿದ್ರು, ಬಟ್ ಇವರಿಬ್ರು ವಿಕೆಟ್ಸ್ ಗುರು ಕಂಟಿನ್ಯೂಸ್ ಆಗಿ ಬಿದೋಗತ್ತೆ. ಒಂದು ಗುರು ತೀಕ್ಷಣ ಅವ್ರು ತೆಗಿತಾರೆ ಗುರು 14.6. ಆದ್ರೂ ನೆಕ್ಸ್ಟ್ ಬಾಲೇ ನಮ್ಮ ಒನಿಂದು ಅಸರಂಗ ಅವರು ನೆಹಲ್ ವಧೇರಾ ವಿಕೆಟ್ ತಗೋತಾರೆ. ಆಮೇಲೆ ಗುರು ಇನ್ಯಾರು ಅಷ್ಟು ಕಾಂಟ್ರಿಬ್ಯೂಷನ್ ಬರಲ್ಲ. ನಮ್ಮ ಶಶಾಂಕ್ ಸಿಂಗ್ ಅವರು ಈ ಮ್ಯಾಚ್ ಅವ್ರ ಕರಾಮತ್ ಅಷ್ಟೇನು ತೋರ್ಸಕ್ಕಾಗಲಿಲ್ಲ. ಇನ್ನು ಸೂರ್ಯಾನ್ ಶೆಗ್ಡೆ ಅವರು ಸಹ ಅವ್ರದ್ದು ಅಷ್ಟೇನು ಆಡಲಿಲ್ಲ ಗುರು. ಫಸ್ಟ್ ಮ್ಯಾಚ್ ಏನು ಮಾಡೋಕ್ಕಾಗಲ್ಲ. ಮಾರ್ಕೋ ಆನ್ಸನ್ ಅವರು 6 ಹೊಡೆಯಕ್ಕೆ ಹೋಗಿ ಔಟ್ ಆಗ್ತಾರೆ. ನಮ್ಮ ಶಿಮ್ರಾನ್ ಹೆಟ್ಮೇರ್ ಅವ್ರಿಗೆ ಕ್ಯಾಚ್ ಕೊಟ್ಟು. ಇನ್ನು ಗುರು ನಮ್ಮ ಹರ್ಷದೀಪ್ ಸಿಂಗ್ ಅವರು ಕೊನೆಯಲ್ಲಿ ಔಟ್ ಆಗ್ತಾರೆ. ಆ ಕ್ಯಾಚ್ನ ಒನಿಂದು ಅಸರಂಗ ಅವ್ರು ಸಗದಾಗ ತಗೋತಾರೆ. ಕೊನೆ ಬಾಲಲ್ಲಿ 4 ಆಗೋದು ಗುರು. ಈಗ ರೂಲ್ಸ್ ಇರೋದಲ್ಲ ಗುರು, ಇಷ್ಟು ಜನ 30 ಯಾರ್ಡ್ ಸರ್ಕಲ್ ಒಳಗಡೆ ಇರಬೇಕು ಅಂತ. ಅದೊಂದು ಚೂರು ಸ್ವಲ್ಪ ಅಲ್ಲೇನೇನೋ ಚೆಕ್ ಮಾಡ್ತಾ ಇದ್ರು. ಏನಾಯ್ತು ಗುರು, ಸಂಜು ಸ್ಯಾಮ್ಸನ್ ಅವ್ರು ಅಲ್ಲೇ ಕೂತ್ಕೊಂಡೇ ಬಿಟ್ರು. ಏನಾಗ್ತಿದೆ ಗೊತ್ತಾಗ್ತಿರ್ಲಿಲ್ಲ. ರಿಯಾನ್ ಪರಾಗ್ ಅವ್ರು ನೋ ಬಾಲ್ ಇರ್ಬೋದೇನೋ ಅಂತ ಎಲ್ಲ ಹೇಳ್ತಿದ್ರು. 4 ಹೊಡೆದ್ಮೇಲೆ ಹೇಳ್ತಿದ್ರು ಅವರು, ಮುಂಚೆನೇ ಹೇಳೋಕ್ಕಾಗ್ತಿರ್ಲಿಲ್ವಾ ನೋ ಬಾಲ್ ಆಗಿದ್ರೆ ಅಂತ. ಏನು ಅಂದಿರಲ್ಲ, ಏನಾದ್ರು ಇದೆ ಫುಲ್ಲು ಇಂಟೆನ್ಸಿವ್ ಸಿಚುಯೇಷನಲ್ಲಿ ಈ ಥರ ಆದರೆ ಸರಿಯಾಗಿ ಬೈದಿರ್ತಾರೆ. ರಿಯಾನ್ ಪರಾಗ್ಗೆ ಬೈದಿರೋರು ಆಗ ಸಂಜು ಸ್ಯಾಮ್ಸನ್, ನೀವು ಯಾಕೆ ಮೊದಲೇ ಹೇಳಲಿಲ್ಲ ಹಂಗೆ ಹಿಂಗೆ ಅಂತ. ಬಟ್ ಪರವಾಗಿಲ್ಲ, ಆರಾಮ್ಸಾಗಿ ಇರ್ತಾರೆ ಗುರು. ಇವತ್ತು ಜೋಫ್ರಾ ಆರ್ಚರ್ ಸ್ಟಾರ್ಟಿಂಗ್ ಬೌಲಿಂಗ್ಗೆ ಗುರು ಇಂಪ್ಯಾಕ್ಟ್ ಮಾಡಿಬಿಡ್ತವ್ರು. ಫಸ್ಟ್ ಓವರ್ 2 ವಿಕೆಟ್, ಕ್ರೇಜಿ ಗುರು ಜೋಫ್ರಾ ಆರ್ಚರ್ ಅವ್ರ ಬೌಲಿಂಗು. ಆಮೇಲೆ ನಮ್ಮ ಸಂದೀಪ್ ಶರ್ಮಾ ಅವ್ರು ನೋಡಿ ಗುರು ಎಕಾನಮಿ 5.2. ಇದು 4 ಓವರಿಗೆ ಬರೀ 21 ರನ್ನು. ನಮ್ಮ ಜೋಫ್ರಾ ಆರ್ಚರ್ ಅವ್ರು 4 ಓವರ್ಗೆ 25 ರನ್ 3 ವಿಕೆಟ್ ತೆಗೆದಿದ್ದಾರೆ. ಅದೇ ನಮ್ಮ ಮಹೇಶ ತೀಕ್ಷಣ ಅವರು ನೋಡಿ ಇವರು 4 ಓವರ್ಗೆ 26 ರನ್ 2 ವಿಕೆಟ್, ಎಕಾನಮಿ 6.5. ಇವತ್ತು ನಮ್ಮ RR ಕಡೆ ಬೌಲರ್ಸ್ ಯಾರು ಮಾಡಿದ್ದಾರೆ, ಯಾರು ಅಷ್ಟು ಹೊಡಿಸ್ಕೊಂಡಿಲ್ಲ ಗುರು. ಒಂದು ಕನ್ಸಿಸ್ಟೆಂಟ್ ಆಗಿ ಮೈಂಟೈನ್ ಮಾಡಿದ್ದಾರೆ. ಒನಿಂದು ಅಸರಂಗ ಅವ್ರ ಗುರು 4 ಓವರ್ಗೆ 36 ರನ್ ಹೊಡಿಸ್ಕೊಂಡಿದ್ದಾರೆ, 1 ವಿಕೆಟ್ ತೆಗೆದಿದ್ದಾರೆ. 9 ಇದೆ ಎಕಾನಮಿ. ಒನಿಂದು ಅಸರಂಗ ಅವರು ಒಂಥರ ಹೊಡಿಸ್ಕೋತಾರೆ ಗುರು, ವಿಕೆಟ್ ತೆಗಿತಾರೆ. ಇನ್ನು ಕುಮಾರ್ ಕಾರ್ತಿಕೇಯ ಅವರು ಗುರು 2 ಓವರ್ ಮಾಡಿದ್ದಾರೆ, 21 ರನ್ ಹೊಡಿಸ್ಕೊಂಡಿದ್ದಾರೆ, 1 ವಿಕೆಟ್ ತೆಗೆದಿದ್ದಾರೆ. 10.5 ಗುರು ಇವರ ಎಕಾನಮಿ. ಇನ್ನು ಯದುವೀರ್ ಸಿಂಗ್ ಅವರು 2 ಓವರ್ ಮಾಡ್ತಾರೆ ಅಷ್ಟೇ, 20 ರನ್ ಹೊಡಿಸ್ಕೊಂಡಿದ್ದಾರೆ. ಎಕಾನಮಿ ಇವ್ರದ್ದು ಬಂದು 10 ಇದೆ. ಗೈಸ್, ಈ ಒಂದು ಮ್ಯಾಚ್ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ. ಜೊತೆಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗೈಸ್, ಜೈ ಹಿಂದ್, ವಂದೇ ಮಾತರಂ.